ಗೈಸ್, ಇವಾಗ ನಾವು ಮೈಸೂರಲ್ಲಿದ್ದೀವಿ. ಯಾರ್ಯಾರು ಮೈಸೂರವ್ರು ಇದ್ದೀರಾ ಎಲ್ರಿಗೂ ಹಾಯ್. ಮೂಗು ತುರಿಸ್ತಾ ಇದ್ದಾನೆ. ಮೂಗು ತುರಿಸ್ತಾ ಇದ್ದಾನೆ ಅಂದ್ರೆ ಮೂಗು ಕೆರ್ಕೋತಾ ಇದ್ದಾನೆ. ಅದೇ ಮೂಗು ಕೆರ್ಕೋತಾ ಇದ್ದಾನೆ. ಏನ್ ಮಮ್ಮಿ ಫುಲ್ ಡಯಟ್ ಮಾಡ್ತಾ ಇದೀಯಾ? ನಿಜ, ನಾವಿವಾಗ ಒಂದ್ ವಾರ ಇರ್ಲಿಲ್ವಲ್ಲ, ರೈಸ್ ತಿಂದೇ ಇಲ್ವಾ ನೀನು? ನೋಡಿ ಸಣ್ಣವ್ರ ಗಾಯ ಇನ್ನೂ ಒಣಗಿಲ್ಲ. ಇಲ್ಲೊಂದ್ ಪೀಸ್ ಬಂದಿತ್ತು, ಅದನ್ನ ಕಟ್ ಮಾಡಿ ತೆಗ್ದೆ ಕತ್ರಿ. ಆ ತರ ಎಲ್ಲ ತೆಗಿಬಾರ್ದು ಮಾ. ಖುಷಿಯಲ್ಲಿ ಮಂಡಿ ಮೇಲೆ ಹಿಂಗ್ ಹೊಡೆದ್ಬಿಟ್ಟೆ. ಇವತ್ತು ಸಣ್ಣವರು ಸ್ಪಾನ್ಸರ್ ಆಗಿ ನಮ್ಗೆ ಪಿಜ್ಜಾನ ಕೊಡಿಸ್ತಾ ಇದಾರೆ. ಚೆನ್ನಾಗಿದೆ, ಡಿಫ್ರೆಂಟ್. ಮಾಸ್ಕ್ ಹಾಕಿದ್ರೆ ಹೆಂಗ್ ಕಂಡು ಹಿಡಿದ್ರಿ? ಮಾಸ್ಕ್ ಹಾಕಿ ಚಾಕ್ಲೇಟ್ ಏನಾದ್ರು ತಿಂತೀರಾ? ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸಣ್ಣ, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ನೋಡಿ, ಇವತ್ತು ನಮ್ಮ ವೈಫ್ ಅವ್ರು ಕೊಟ್ಟಿರೋ ವಾಚ್ ಹಾಕೊಂಡು ಮೈಸೂರ್ಗೆ ಹೋಗ್ತಾ ಇದೀವಿ ರೆಡಿಯಾಗಿ. ಇವತ್ತೊಂದು ಪ್ರಮೋಷನ್ ಶೂಟ್ ಇದೆ ಮೈಸೂರಲ್ಲಿ, ಸೊ ಅದಕ್ಕೆ ಹೋಗ್ತಾ ಇದೀವಿ. ಮನೇಲಿ ಯಾರ್ಯಾರು ಇದಾರೆ, ಏನೇನ್ ಮಾಡ್ತಿದ್ದಾರೆ, ಮತ್ತೆ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಆಫ್ಟರ್ ಲಾಂಗ್ ಟೈಮು ಮನೇಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. 1 ವೀಕ್ ಮೇಲೆ ಆಗೋಯ್ತು. ನೋಡಿ ನಮ್ ಸಣ್ಣವ್ರು ಇಲ್ಲೇ ಇದಾರೆ. ಸಣ್ಣಮ್ಮ ಏನ್ ಮಾಡ್ತಿದ್ದೀರಾ? ಏನಿಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ದೀರಾ ಇವತ್ತು? ಚೆನ್ನಾಗಿ ಕಾಣಿಸ್ತಿದ್ದೀರಾ. ಹೋಗೋಣ ಮೈಸೂರಿಗೆ, ರೆಡಿನಾ? ನೋಡಿ ಗೈಸ್, ಇವತ್ತು ನಮ್ಮ ಜೊತೆ ಚೂರಿ ಕೂಡ ಬರ್ತಾ ಇದ್ದಾನೆ ಮೈಸೂರಿಗೆ, ನಮ್ಮ ಜೊತೆ ಪ್ರಮೋಷನ್ ಶೂಟಿಗೆ. ಅವನು ಕರ್ಕೊಂಡು ಹೋಗ್ತಾ ಇದೀವಿ. ಇಷ್ಟು ಟೈಮ್ ಇವಾಗ 11 o'clock ಆಯಿತು. ನಾವೆಲ್ಲರೂ ಕೂಡ ಟಿಫನ್ ಮಾಡ್ಕೊಂಡಿದ್ದೀವಿ ಈಗ. ನೋಡಿ ಸಣ್ಣವರು ಏನೇನು ಕ್ಲಿಪ್ಸ್ ತೊಗೊಂಡಿದ್ದಾರೆ, ನೀವು ಎಷ್ಟೊಂದು ತೊಗೊಂಡಿದ್ದಾರೆ. ಇವತ್ತು ಕ್ಲಿಪ್ ಹಾಕೊಳ್ಳಲ್ವಾ ನೀವು? ಹಾಕೋತೀನಿ. ಯಾವ್ದು ಹಾಕೋತೀರಾ? ಬಟ್ ಇದೆಲ್ಲ ಮತ್ತೆ ಇದರಲ್ಲಿ ಇರೋದು ಹಾಕೊಳ್ಳಲ್ಲ. ಇನ್ನೊಂದು ಅಷ್ಟೊಂದು ಕ್ಲಿಪ್ಸ್ ಇದ್ರು ಮತ್ತೆ ಕ್ಲಿಪ್ಸ್ ತೊಗೊಂಡಿದ್ದೀರಲ್ಲ, ಯಾಕೆ? ಅದಿನ್ನ ಬೇಕು, ಇಷ್ಟು ಸಾಲ್ತಿಲ್ಲ. ಇಷ್ಟು ಸಾಲಲ್ವಾ ನಿಮ್ಗೆ? ನೋಡಿ ಎಷ್ಟು ಕ್ಲಿಪ್ಸ್ ಇದ್ರು ಸಾಲಲ್ಲ. ಗೌಡಿಗೆರೆಗೆ ಹೋದ್ರೆ ಸಾಕು, ಎಷ್ಟು ಕ್ಲಿಪ್ಸ್ ತಗೋತಾರೆ. ಈ ಸರಿ ಶರಣ ಕೊಡ್ಸಿರೋದು ಇದು ಕ್ಲಿಪ್ಸು. ಚೆನ್ನಾಗಿದೆ, ಎಲ್ಲ ಕಲೆಕ್ಷನ್ಸ್ ಡಿಫ್ರೆಂಟ್ಸ್ ಆಗಿ ತಗೊಂಡಿದ್ದಾರೆ. ಡಿಫ್ರೆಂಟ್ ಆಗಿ ತಗೊಂಡಿದ್ದಾರೆ ಕಲೆಕ್ಷನ್ಸ್. ಇನ್ನ 2 ಬ್ಯಾಗ್ ಅಲ್ಲಿ ಬಿದ್ದಿದೆ ಅನ್ಸುತ್ತೆ. ಬ್ಯಾಗಲ್ಲೇ ಇರಬೇಕು. ಮತ್ತೆ ನೀವು ಇದೆಲ್ಲ ತಗೊಂಡಿದ್ರಲ್ಲ, ಬಾಚಣಿಗೆ ಎಲ್ಲ, ವಾಚಣಿಗೆ, ಲಿಪ್ ಲೈನರು, ಲಿಪ್ ಬಾಮ್ ತಗೊಂಡಿದ್ದಾರೆ. ಮತ್ತೆ ಇವತ್ತು ಸಣ್ಣವರು ಟಿಫನ್ಗೆ ರಾಗಿ ದೋಸೆ ಮಾಡಿದ್ರು. ಎಲ್ಲರೂ ರಾಗಿ ದೋಸೆನ ತಿಂದ್ವಿ. ಇವಾಗ ಇಲ್ಲಿಂದ ಹೊರಡ್ತಾ ಇದೀವಿ ಮೈಸೂರಿಗೆ. 11:40 ಇರೋದು ಟ್ರೈನು. ಇಲ್ಲಿಂದ ಒಂದು 10 minutes ಅಷ್ಟೇ ಜರ್ನಿ. ಬನ್ನಿ ನೀವು ಕೂಡ ನಮ್ಮ ಜೊತೆ ಮೈಸೂರಿಗೆ ಹೋಗೋಣ. ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ಇದಾಕೋತೀರಾ ಇವತ್ತು? ಚೆನ್ನಾಗಿ ಕಾಣಿಸ್ತಿದೆ. ಯಾವ ಕ್ಲಿಪ್ ಹಾಕೋತೀನಿ ಅಂದ್ಬಿಟ್ಟು ಯಾವ ಕ್ಲಿಪ್ ಹಾಕೊಂಡಿದ್ದೀರಾ ಆಗ್ಲೇ? ಬನ್ನಿ ಟೈಮ್ ಆಯ್ತು. ಪಕ್ಕಾ ಫ್ಲೈಟ್ ಮಿಸ್ ಮಾಡ್ದಂಗೆ ನೀವು ಇವಾಗ ಟ್ರೈನ್ ಮಿಸ್ ಮಾಡ್ತೀರಾ. ನಾನು ಯಾವಾಗ್ಲೂ ರೆಡಿ, 9 ಗಂಟೆ ರೆಡಿ ಆಗಿದ್ದೀನಿ. ಇವ್ರು ವಿಡಿಯೋ ಪೋಸ್ಟ್ ಮಾಡ್ತಿದ್ರು ಅಂತ ಬಾಕಿ ಎಷ್ಟು. ನಾನು ಹೋಗ್ತೀನಿ. ಅಲ್ಲ ಗೈಸ್, ನೀವೆಲ್ಲ ಕೇಳ್ತಾ ಇದ್ರಿ ಕ್ಲಿಪ್ಸ್ ಮೊನ್ನೆ ತಾನೇ ತಗೊಂಡ್ರು, ಇಷ್ಟೊಂದು ತಗೊಂಡ್ರು ಅಂತ ಹೇಳ್ತಿದ್ದೆ. ನೋಡಿ ಇವ್ರ ಹತ್ರ ಮನೇಲಿ ಎಷ್ಟು ಕ್ಲಿಪ್ಸ್ ಇದೆ ಅಂತ ನೋಡಿ. ಕ್ಲಿಪ್ ಕಲೆಕ್ಷನ್ಸ್ ಗಳೇ ಇಟ್ಟಿದ್ದಾರೆ. ಏನ್ ಗೊತ್ತಾ, ನನ್ನ ಹತ್ರ ಇರೋ ಕ್ಲಿಪ್ ಕಲೆಕ್ಷನ್ ಇದು. ಮುನ್ನು ಸಣ್ಣಗೆ ವ್ಲಾಗ್ ಮಾಡಿ ಹಾಕ್ತೇನೆ. ಅದ್ರಲ್ಲಿ ಯಾವ ಕ್ಲಿಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಮುನ್ನು ಸಣ್ಣ ಅಲ್ಲಿ ವ್ಲಾಗ್ ಮಾಡ್ತಾರಂತೆ. ಅದರಲ್ಲಿ ವ್ಲಾಗ್ ಮಾಡಿ ತುಂಬಾ ಅಂದ್ರೆ ತುಂಬಾ ದಿನಾನೇ ಆಗೋಯ್ತು. ಅದ್ರಲ್ಲಿ ವ್ಲಾಗ್ ಮಾಡ್ಬೇಕು ಅಲ್ಲ ಸಣ್ಣಮ್ಮ? ಹೌದು. ಟೈಮ್ ಆಯ್ತು, ಓಡೋಣ ಮೈಸೂರಿಗೆ. ಇವಾಗ ನಾನು ಶೂ ಹಾಕೊಬೇಕು. ಬನ್ನಿ ಹೇಗಿರುತ್ತೆ ಇವತ್ತಿನ ದಿನ ಅಂತ ನೋಡೋಣ. ಸೊ ಗೈಸ್, ಎಲ್ಲರೂ ಕಮೆಂಟಲ್ಲಿ ಕೇಳ್ತಾ ಇದ್ರಿ ನಿಮ್ಮ ಫೇಸಲ್ಲಿ ತುಂಬ ಪಿಂಪಲ್ಸ್ ಇತ್ತು, ಮತ್ತು ಆ್ಯಕ್ನೆ ಮಾರ್ಕ್ಸ್ ಇತ್ತು, ಡಾರ್ಕ್ ಸ್ಪಾಟ್ಸ್ ಎಲ್ಲ ಇತ್ತು ಅಂತ. ಬಟ್ ಇವಾಗ ರಿಮೂವ್ ಆಗಿದೆ. ಅದು ಹೇಗೆ ರಿಮೂವ್ ಆಯಿತು ಅಂತ ಕಮೆಂಟಲ್ಲಿ ಕೇಳ್ತಾ ಇದ್ರಿ. ಸೊ ನೋಡಿ, ನೀವೇ ನೋಡ್ತಿರ್ಬೋದು, ನನ್ನ ಫೇಸಲ್ಲಿ ಜಾಸ್ತಿ ಪಿಂಪಲ್ಸ್ ಇತ್ತು. ಬಟ್ ಇವಾಗ ಅಷ್ಟೇನಿಲ್ಲ, ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಸೊ ನಾನು ಇದಕ್ಕೆ ಯೂಸ್ ಮಾಡೋದು ಏನಪ್ಪ ಅಂತಂದರೆ, ನನ್ನ ಸೀಕ್ರೆಟ್ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ ಗೈಸ್, ನಾನು ಯೂಸ್ ಮಾಡೋದು ಈ 2 ಪ್ರಾಡಕ್ಟ್ ಆಯಿತಾ. ಇದೊಂದು ಸ್ಕಿನ ವಿಟಮಿನ್ ಸಿ ಫೇಸ್ ವಾಶ್, ಮತ್ತು ಇದೊಂದು ಒಸಿವಿಯಾ ಕ್ರೀಮ್. ಸೊ ಇದನ್ನು ಯಾವ ಥರ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಇದರಿಂದ ನಂಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಒನ್ ಆಫ್ ಮೈ ಫೇವ್ರೆಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ ಇದು. ಈ ಸ್ಕಿನ್ ಬ್ರ್ಯಾಂಡ್ ನನಗೆ ಯಾಕಪ್ಪ ಇಷ್ಟ ಅಂತ ಅಂದರೆ, ಇದನ್ನು ಡರ್ಮಟೊಲಾಜಿಸ್ಟ್ ಫೌಂಡೆಡ್ ಕೂಡ. ಯಾವ ಥರ ಅಪ್ಲೈ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದರಲ್ಲಿ ಹೈಲರಾನಿಕ್ ಆಸಿಡ್ ಕೂಡ ಇದೆ. ಅಷ್ಟೇ ಅಲ್ಲ, ಇದು ಜೆಲ್ ಬೇಸ್ಡ್ ಫಾರ್ಮುಲಾ ಕೂಡ. ಇದನ್ನ ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡಬಹುದು, ಮತ್ತು ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ. ಇದು ಸ್ಕಿನ್ ಬ್ರೈಟ್ ಆಗೋದಕ್ಕೆ ಮತ್ತು ಟ್ಯಾನ್ ರಿಮೂವ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಇದನ್ನ ಡೈಲಿ 2 times ಅಂದ್ರೆ ಬೆಳಗ್ಗೆ ಅಥವಾ ರಾತ್ರಿ ಫೇಸ್ ಗೆ ಹಚ್ಚಿ ಮಸಾಜ್ ಮಾಡಿ ಫೇಸ್ ವಾಶ್ ಮಾಡಬೇಕು. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡೋದು ಒಸಿವಿಯಾ ಕ್ರೀಮ್. ನೋಡಿ ಇಲ್ಲಿ. ಸೊ ಇದರಿಂದ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ಇದು ನಾವಿವಾಗ ಮೇಕಪ್ ಎಲ್ಲ ಮಾಡಿರ್ತೀವಿ ಅಲ್ವಾ, ಜಾಸ್ತಿ ಮೇಕಪ್ ಮಾಡಿರ್ತೀವಿ. ಸೊ ಅದನ್ನು ರಿಮೂವ್ ಮಾಡಿದ ನಂತರ ನಮ್ಗೇನು ಅನಿಸುತ್ತೆ ಅಂದರೆ, ಫೇಸಲ್ಲೆಲ್ಲ ಪಿಂಪಲ್ಸ್ ಬರುತ್ತೆ, ಆ್ಯಕ್ನೆ ಮಾರ್ಕ್ಸ್ ಬರುತ್ತೆ. ಸೊ ಆ ಟೈಮಲ್ಲಿ ನಮಗೆ ಈ ಒಸಿವಿಯಾ ಕ್ರೀಮ್ ಯೂಸ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ನೀವೇ ನೋಡ್ತಿರ್ಬೋದು ನನ್ನ ಐಸ್ ಹತ್ರ ನೋಡಿ, ಇಲ್ಲಿ ಈ ಥರ ಡಾರ್ಕ್ ಸರ್ಕಲ್ಸ್ ಇದೆ, ಮತ್ತು ಒಂಥರ ಮೇಕಪ್ ಮಾಡಿ ಒಂಥರ ಡಲ್ನೆಸ್ ಆಗೋಗಿದೆ. ಸೊ ಆ ಟೈಮಲ್ಲಿ ಈ ಕ್ರೀಮ್ನ ಯೂಸ್ ಮಾಡಬೇಕು. ಇದು ಯಾವ ಥರ ಯೂಸ್ ಮಾಡಬೇಕು ಅಂತಂದರೆ,
ಈ ತರ ಇರುತ್ತೆ. ಈ ಕ್ರೀಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ರೀಸೆಂಟ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಹಾನೆಸ್ಟ್ಲಿ ಇದು ನನ್ನ ರುಟೀನ್ ಅಲ್ಲಿ ಬೆಸ್ಟ್ ಸ್ಕಿನ್ ಬ್ರೈಟ್ನಿಂಗ್ ಕ್ರೀಮ್ ಅಂತಾನೆ ಹೇಳ್ಬೋದು. ಹಾಗೆ ಇದು ಕ್ಲಿನಿಕಲಿ ಟೆಸ್ಟೆಡ್ ಕೂಡ. ಇದು ಡಾರ್ಕ್ ಸ್ಪಾಟ್ಸ್ ಮತ್ತು ಆಕ್ನೆ ಮಾರ್ಕ್ಸ್ ನ ರಿಮೂವ್ ಮಾಡಲು ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ ಗೈಸ್, ಜಸ್ಟ್ 7 ಡೇಸ್ ಅಲ್ಲಿ ಸ್ಕಿನ್ ಅಲ್ಲಿ ವಿಸಿಬಲ್ ಡಿಫರೆನ್ಸ್ ನ ಕಾಣಬಹುದು. ಹಾಗೆ ನಾನ್ ಮಾತ್ರ ಅಲ್ಲ ಗೈಸ್ ಈ ಕ್ರೀಮ್ ನ ಯೂಸ್ ಮಾಡೋದು, ಮುನ್ನುಗೆ ಕೂಡ ನಾನು ಈ ಕ್ರೀಮ್ ನ ಅಪ್ಲೈ ಮಾಡ್ತೀನಿ. ಯಾಕಂದ್ರೆ ಅವರು ಕೂಡ ಶೂಟ್ ಅಲ್ಲಿ ಹೊರಗಡೆ ಬ್ಯುಸಿ ಇರ್ತಾರಲ್ವಾ, ಸೊ ಅದಕ್ಕೋಸ್ಕರ ಟ್ಯಾನ್ ರಿಮೂವ್ ಆಗೋಕೆ ಮತ್ತೆ ಡಾರ್ಕ್ ಸ್ಪಾಟ್ಸ್ ಆಗಲಿ ಆಕ್ನೆ ಮಾರ್ಕ್ಸ್ ಎಲ್ಲ ಹೋಗೋದಕ್ಕೆ ನಾನು ಇವರಿಗೂ ಕೂಡ ಈ ಕ್ರೀಮ್ನ ಯೂಸ್ ಮಾಡ್ತೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಪರ್ಸ್ನಲ್ ರಿಸಲ್ಟ್ ತುಂಬಾನೇ ಇಷ್ಟ ಆಯಿತು. ಸೊ ಡೆಫಿನೆಟ್ಲಿ ಈ ಕ್ರೀಮ್ನ ಟ್ರೈ ಮಾಡ್ಬೋದು. ಗೈಸ್, ಇವಾಗ ತಾನೇ ರೈಲ್ವೆ ಸ್ಟೇಷನ್ ಹತ್ರ ಗಾಡಿನ ಪಾರ್ಕ್ ಮಾಡಿದ್ವಿ. ನಾನು ಮತ್ತು ಚೂರಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮುನ್ನು ಅಂದರೆ ಅಲ್ಲಿ ಪಾರ್ಕ್ ಮಾಡಿದ್ರು ಆಯ್ತಾ ಬೈಕ್ನ. ಸೊ ತುಂಬ ಲಾಂಗ್ ಡಿಸ್ಟೆನ್ಸ್ ಅಂತ ಆಯಿತು, ಅಂದರೆ ರೈಲ್ವೆ ಸ್ಟೇಷನಿಂದ ಪಾರ್ಕ್ ಮಾಡಿರೋ ಪ್ಲೇಸು. ಸೊ ಅದಕ್ಕೋಸ್ಕರ ಅವ್ರು ಮತ್ತೆ ಗಾಡಿ ತಗೊಂಡು ಬರೋಕೆ ಹೋದ್ರು, ಅಲ್ಲೇ ನಿಯರ್ ಪಾರ್ಕ್ ಮಾಡೋಣ ಅಂತ. ಏನಾಗಲ್ಲ ಹೋಗಿ, ಇಲ್ಲಿನಲ್ಲಿಗೆ ಅತಿಥಿ ಅಂತಾರೆ. ನಾವಿಬ್ರು ಮಾತಾಡ್ಕೊಂಡು ಹೋಗೋಣ ಅಂತ. ನೋಡ್ಕೊಂಡು ಬಾ ಅಲ್ಲಿ ಕಲ್ಲು. ಸುರಿ, ನಿಂಗೆ ಮೈಸೂರು ಇಷ್ಟನಾ? ಯಾಕೆ ಅಂದರೆ ಮೈಸೂರು ಒಂದು ಹಿಸ್ಟಾರಿಕಲ್ ಪ್ಲೇಸು ಮತ್ತೆ ವಿಸಿಟಿಂಗ್ ಪ್ಲೇಸಸ್ ಬೇಜಾನಿದೆ. ನನಗೂ ಮೈಸೂರು ಇಷ್ಟ. ಮೈಸೂರಲ್ಲಿ ಏನು ಗೊತ್ತಾ, ರೋಡ್ ಸಕ್ಕದಾಗಿರುತ್ತೆ. ರೋಡಲ್ಲೆಲ್ಲ ಸೈಡಲ್ಲೆಲ್ಲ ಮರಗಳು, ಅದೊಂಥರ ನೋಡೋಕೆ ನೀಟಾಗಿರುತ್ತೆ. ನಡ್ಕೊಂಡು ಬರೋ ಅಷ್ಟರಲ್ಲಿ ಟಿಕೆಟ್ ಎಲ್ಲ ತೆಗೆದು ರೆಡಿ ಆಗಿದ್ದಾರೆ. ಯಾವ್ದು, ರಾಜಾರಾಣಿ ಎಕ್ಸ್ಪ್ರೆಸ್ ತಾನೇ? ಹೌದು, 11:40. ಟ್ರೈನಲ್ಲಿ ಹೋದ್ರೆ ಎಷ್ಟು ಬೆಟರ್ ಅಂದರೆ ಸಣ್ಣಮ್ಮ ನೋಡಿ, 240 ರುಪೀಸು. ಬಸ್ಸಲ್ಲಿ ಆಗಿರ್ಬೋದು, ಇಲ್ಲ 2 ವೀಲರಲ್ಲಿ ಹೋಗಿದ್ದಿದ್ರೆ. 2 ವೀಲರಲ್ಲಿ ಹೋಗ್ತಿದ್ರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಬೇಕಿರ್ತಿತ್ತು. ಹಾಂ, ಕಾರಲ್ಲಿ ಹೋದ್ರು ಅಷ್ಟೇ ಪೆಟ್ರೋಲ್ ಬೇಕು. ಏನಿದು ಬ್ಯಾಗ್ ಕಟ್ಟಾಗೋಯ್ತು. ಇಡಬಾರ್ದಿತ್ತು ನಾನು ಚೂರಿ. ತುಂಬ ವೆಯ್ಟ್ ಆಯ್ತಾ? ಏನಿಟ್ಟಿದ್ರಿ? ಅವನ ಚಾರ್ಜರು, ಇವ್ರ ಚಾರ್ಜರು, ಬ್ಯಾಗೆ ಕಟ್ಟಾಗೋಯ್ತು ಸಣ್ಣವ್ರದ್ದು. ನನ್ನ ಫೇವ್ರೆಟ್ ಬ್ಯಾಗ. ಬಿಡಿ ಅಮ್ಮ, ಹೋಗ್ಲಿ ಇನ್ನೊಂದು ತಗೊಳ್ಳೋಣ, ತಲೆ ಕೆಡ್ಸ್ಕೊಬೇಡಿ. ಫುಲ್ ಫೀಲ್ ಆಗಿಬಿಟ್ಟಿದ್ದಾರೆ ಸಣ್ಣವರು, ಬ್ಯಾಗ್ ಕಟ್ಟಾಯಿತು ಅಂತ. ಬೇಜಾರಾಗಬೇಡಿ ಬನ್ನಿಮ್ಮ. ಅಂದರೆ ನೀವು ಅಷ್ಟೊಂದು ವೆಯ್ಟ್ ಏನಕ್ಕೆ ಇಟ್ರಿ? ಅದು ಚಿಕ್ಕ ಬ್ಯಾಗ್ ತಾನೇ, ಏನಕ್ಕೆ ಅಷ್ಟು ವೆಯ್ಟ್ ಇಟ್ರಿ? ಹೋಗ್ಲಿ, ಅಳಬೇಡ್ರಿ, ಮೇಕಪ್ ಹೋಗ್ಬಿಡುತ್ತೆ. ನಾನು ಅಳ್ತಾನೆ ಇಲ್ಲ. ಸುಮ್ಮನೆ ಹೇಳಿದ್ದು ಸ್ವಲ್ಪ ಸೀರಿಯಸ್ ಆಗಲಿ ಅಂತ. ಎಲ್ಲ ನಾವು ಅಳೋದು ಅಂತ ಹೇಳ್ಬೇಡಿ, ನಾವು ಎಲ್ಲದಕ್ಕೂ ಅಳೋದೇ ಇಲ್ಲ. ಇಲ್ಲ, ಅವ್ನು ನೋಡ್ರಿ ನಗ್ತಾವನೆ. ನೀವು ಅಳಲ್ಲ ಅಂದಿದ್ದಕ್ಕೆ ನಗ್ತಾವನೆ ಸಣ್ಣ. 2 ವೀಲರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ 2 ವೀಲರಲ್ಲಿ ಹೋದರೆ ಇವತ್ತು ಫುಲ್ಲು ಟಯರ್ಡಾಗಿ ಹೋಗ್ಬಿಡ್ತೀವಿ. ಅದಕ್ಕೆ ಟ್ರೈನಲ್ಲಿ ಹೋದರೆ ಆರಾಮಾಗಿ 3 ಜನನೂ ಮಾತಾಡ್ಕೊಂಡು ಹೋಗ್ಬೋದು. ಮತ್ತು ಅಲ್ಲಿ ಒಂದು ಸ್ವಲ್ಪ ಪ್ಲೇಸ್ಗಳಿದ್ರೆ ವಿಸಿಟ್ ಕೂಡ ಮಾಡ್ಕೊಂಡು ಬರ್ಬೋದು, ಟೈಮ್ ಸಿಕ್ಕಿದ್ರೆ ಶೂಟ್ ಆದಮೇಲೆ ಅಂತ ಈ ಪ್ಲ್ಯಾನ್ ಮಾಡಿದ್ವಿ. ಸೊ ಇವಾಗ ಹಂಗೆ ಹೋಗ್ತಾ ಇದ್ವಿ. ಏನಿಲ್ಲ ಸರ್, ನಮ್ಮ ಹಾಕಿಸ್ಬೋದು, ಜಸ್ಟ್ ಕಟ್ಟಾಗಿದೆ ಅಷ್ಟೇ ಬಿಡಿ. ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಕ್ಯಾರಿ ಮಾಡಿ. ಈಗ ಹಿಂಗೆ ಕ್ಯಾರಿ ಮಾಡ್ಬೋದು, ಬಟ್ ನಂಗೆ ಇದ್ದಿದ್ರೇನೆ ಆಂಟಿ ಅಂದಿರ ಹಾಕೊಳ್ಳೋದು. ಹಿಂಗೆ ಹಾಕೊಂಡ್ರೆ ಓ, ನೀವು ಹಂಗಂದ್ರೆ ಆಂಟಿ ಅಲ್ವಾ? ನಾನೆಲ್ಲ 22 ವರ್ಷ ಅಷ್ಟೇ. ಮದುವೆ ಆದರೆ ನಮ್ಮ ಕಡೆ ಆಂಟಿ ಅಂತಾರಪ್ಪ ಅಲ್ವಾ ನಾಚೂರಿ? ನೋಡಿ, ನಾನು ಫೇವ್ರೇಟ್ ತೊಗೊಂಡಿದ್ದೀನಿ, ಮೂಂಗ್ ದಾಲ್ ಅಂದರೆ ಹೆಸರು ಬೇಳೆ. ಚೂರಿ ನೋಡಿ, ಚೂರಿ ಫೇವ್ರೇಟ್ ಅಂತೀವಿ. ಅವನು ಎಲ್ಲ ತಿಂತಾನೆ. ಅದರಲ್ಲಿ ಏನೋ ಇದನ್ನು ಬ್ಲ್ಯಾಕ್ ಕಲರ್ ಬಿಸ್ಕೆಟ್ ತೊಗೊಂಡಿದ್ಯಾ? ಸಣ್ಣವ್ರು ಮಾಜಾ ತೊಗೊಂಡವ್ರೆ ನೋಡಿ, ಜ್ಯೂಸು, ಐಸ್ ಕ್ರೀಮು, ಬರೀ ಇಂಥವೇ ಹೋಗೋದು ಸಣ್ಣವರಿಗೆ. ತೊಗೊಳ್ಳಿ ಸಣ್ಣವ್ರೆ, ಕುಡೀರಿ, ಎಂಜಾಯ್ ಮಾಡಿ. ಮೈಸೂರಿಗೆ ಹೋಗೋವರೆಗೂ ಕುಡ್ಕೊಂಡು ಬನ್ನಿ, ಆಯಿತಾ? ನೋಡಿ, ಸಣ್ಣವರಿಗೆ ಒಂದು ತಿಂಡಿ ಸಾಲದೇ ಇಲ್ಲ. ನೋಡಿ ಎಷ್ಟು ಎತ್ಕೊಂಡ್ಬರ್ತವ್ರೆ. ಅಂಕಲ್ ಹತ್ರನೇ ಬೀಳಿಸ್ಬಿಟ್ರು ಒಂದು. ಬನ್ನಿ ಇಲ್ಲಿ, ನೀವು ಬನ್ನಿ ಇಲ್ಲಿ. ನಾನು ಒಂದೇ ಆಪ್ಷನ್ ಕೊಟ್ಟಿದ್ದೆ ನಿಮ್ಗೆ, ಏನಾದರೂ ತೊಗೊಳ್ಳಿ ಅಂತ. ಇದೇನಕ್ಕೆ ತೊಗೊಂಬಂದ್ರಿ? ಏನಕ್ಕೆ ಅಂತ ಅಂದರೆ ನಾನು ತಿಂತಾ ಇರ್ತೀನಿ, ನೀವೆಲ್ಲ ಕೈ ಹಾಕ್ಬಿಡ್ತಿರೋದಕ್ಕೆ. ಹಾಂ, ನೋಡೋದ ಚೂರಿ, ಅದಕ್ಕೆ ಹೇಳಿದ್ದು ಮೈಸೂರಿಗೆ ಹೋಗೋದು ಬೇಡ ಅಂತ. ಸಣ್ಣನೇ ಎಲ್ಲ ಬರೀ ತಿಂತಾ ಇರ್ತಾರೆ, ತಿಂಡಿ ಪೋತಿ. ನೀವು ಯಾವ ವಂಶದವರು? ಬಕಾಸುರ ವಂಶದವ್ರು ಇವರು. ಫೈನಲಿ ಮೈಸೂರು ಟ್ರೈನ್ ಬಂತು. ಯಪ್ಪ, ಬೇಜಾನ್ ಜನ ರಶ್ ಅವ್ರು ಅನ್ಸುತ್ತೆ. ಟ್ರೈನಲ್ಲಿ ನಮಗೆ ಸೀಟೇ ಸಿಗ್ತಾ ಇರಲಿಲ್ಲ. ಸದ್ಯಕ್ಕೆ 3 ಜನಕ್ಕೂ ಒಂದೇ ಕಡೆ ಸಿಕ್ತು. ಮೇಲೆ ಹತ್ಬಿಟ್ಟು ಕೂತ್ಕೊಂಡಿದ್ದೀವಿ. ಲಗೇಜ್ ಎಲ್ಲ ಇತ್ತು, ಆ ಕಡೆ ಎತ್ತಿಟ್ವಿ. ನೋಡಿ ಎಷ್ಟು ಈಸಿಯಾಗಿ ಆರಾಮಾಗಿ ಕೂತಿದ್ದೀವಿ. ಸಣ್ಣವರಿಗೆ ಏನ್ಮಾ ಕೂತ್ಕೊಳ್ಳೋ ಜಾಗದಲ್ಲಿ ಲಗೇಜ್ ಎಲ್ಲ ಇಡ್ತಾರೆ, ಆ ಥರ ಇಟ್ಟರೆ ಹೆಂಗಲ್ವಾ? ಕೂತ್ಕೊಳ್ಳೋರು ಕೂತ್ಕೋಬೇಕಲ್ವಾ? ಅದಕ್ಕೆ ಎತ್ತಿಟ್ಬಿಟ್ಟು 3 ಜನ ಕೂತ್ಕೊಂಡಿದ್ದೀವಿ. ನೋಡಿ, ಕೆಳಗಡೆ ಎಲ್ಲ ಎಲ್ಲೂ ಜಾಗ ಇಲ್ಲ, ತುಂಬ ಜನ ಇದೆ. ನಾವು ಆರಾಮಾಗಿ 3 ಜನ ಕೂತ್ಕೊಂಡ್ವಿ. ನಂಗಲ್ಲಿ ಕಾಲು ಎಡುತ್ತಿಲ್ಲ, ಅದಕ್ಕೆ ಇಲ್ಲಿ ಇಟ್ಟಿದ್ದೀನಿ. ಸಣ್ಣವರಿಗೆ ಕಾಲು ನೋವಿತ್ತಲ್ಲ, ಅದಕ್ಕೆ ಹತ್ತೋದಕ್ಕೆ ಕಷ್ಟ ಆಯಿತು ಅಲ್ಲಮ್ಮ. ಫೈನಲ್ ಇವಾಗ ಮೈಸೂರು ಜಂಕ್ಷನಿಗೆ ರೀಚ್ ಆದ್ವಿ. ಸೊ ಇವಾಗ ಇಲ್ಲಿಂದ ಶೂಟಿಂಗ್ ಪ್ಲೇಸ್ ಅಲ್ಲಿಗೆ ಹೋಗ್ಬೇಕು. ನೋಡಿ, ನಾನು ಚೂರಿ
ಇನ್ನು 3 ಜನ ಇದ್ದೀವಿ. ಬಟ್ ಇನ್ನೊಂದು ವಿಷಯ ಏನು ಗೊತ್ತಾ, ಇವನು ಮನೇಲಿ ಸರಿಯಾಗಿ ನಿದ್ದೆ ಮಾಡಿದ್ದಾನೆ, ಆದರೂ ಟ್ರೈನಲ್ಲಿ ಫುಲ್ ನಿದ್ದೆ ಗೊರಕ್ಕೆ ಹೊಡಿತಾ ಇದ್ದ. ಬಾತ್ರೂಮಲ್ಲೂ ಇದೇ ಮಾಡ್ತಾರೆ. ಅದು ಗೊತ್ತಿಲ್ಲ. ಇವಾಗ ನಾವು ಮೈಸೂರಲ್ಲಿದ್ದೀವಿ, ಅಂದರೆ ರೈಲ್ವೆ ಸ್ಟೇಷನ್ನ ಔಟ್ಸೈಡ್ ಇದ್ದೀವಿ. ಯಾರ್ಯಾರು ಮೈಸೂರವ್ರು ಇದ್ದೀರಾ ಎಲ್ರಿಗೂ ಹಾಯ್, ನಮ್ಮ ಸಬ್ಸ್ಕ್ರೈಬರ್ಸ್. ಅಲ್ವಾ ಮನು? ಎಷ್ಟೋ ಜನ ಹೇಳ್ತಾ ಇರ್ತಾರಮ್ಮ, ಅಂದರೆ ನೀವು ಮೈಸೂರಿಗೆ ಬಂದಾಗ ನಮ್ಗೆ ಹೇಳಿ ಅಂತ. ಬಟ್ ಇದು ಸಡನ್ ಪ್ಲ್ಯಾನ್ ಆಯಿತು. ಹೌದು, ಅದಕ್ಕೆ ಸಡನ್ ಆಗಿ ಬಂದ್ಬಿಟ್ವಿ. ನೆಕ್ಸ್ಟ್ ಟೈಮ್ ಫಾರ್ ಶ್ಯೂರ್ ಸಿಗೋಣ ಅಲ್ವಾ ಎಲ್ರಿಗೂ. ಬರೋಕ್ಕೂ ಮುಂಚೆ. ಹೌದು, ಬರೋದಕ್ಕಿಂತ ಮುಂಚೆ ಇನ್ಫಾರ್ಮ್ ಮಾಡ್ತೀವಿ. ಚೂರಿ ಕೂಡ ಇದ್ದಾನೆ, ಮೂಗು ತುರಿಸ್ತಾ ಇದ್ದಾನೆ. ಈ ಮೂಗು ತುರಿಸ್ತಾ ಇದ್ದಾನೆ ಅಂದ್ರೆ ಮೂಗು ಕೆರ್ಕೋತಾ ಇದ್ದಾನೆ. ಅದೇ ಮೂಗು ಕೆರ್ಕೋತಾ ಇದ್ದಾನೆ. ಮಾಸ್ಕ್ ಇಷ್ಟೊತ್ತು ಮಾಸ್ಕ್ ಹಾಕಿನೇ ಇದ್ದೆ, ಬಟ್ ಇವಾಗ ರಿಮೂವ್ ಮಾಡಿದೆ ಆಯ್ತಾ. ಫುಲ್ ಬೆಳ್ತಿದ್ದೀನಿ ನಾನು ಮಾಸ್ಕ್ ಹಾಕೊಂಡು. ಮತ್ತೆ ಇನ್ನೊಂದೇನು ಗೊತ್ತಾ, ಮಾಸ್ಕ್ ಹಾಕೊಂಡ್ರು ಎಲ್ಲ ಕಂಡಿಡ್ತಾರೆ, ಅದೇ ನಂಗೆ ಖುಷಿ ಆಗೋದು. ಯಾಕಂತಂದ್ರೆ ಬ್ಲಾಗ್ ಅಲ್ಲಿ ಮಾಸ್ಕ್ ಹಾಕೊಂಡಿರ್ತೀನಲ್ವಾ, ಅದಕ್ಕೋಸ್ಕರ ಅವ್ರು ನೋಡಿರ್ತಾರೆ ನನ್ನನ್ನು. ಮಾಸ್ಕ್ ಇದ್ರೂ ಕಂಡಿಡ್ತಾರೆ, ನೀವು ಸಣ್ಣ ಅಲ್ವಾ ಅಂತ. ಎಷ್ಟೊಂದು ಸರಿ ಆಗಿದೆ. ಫೈನಲಿ ನಮ್ಮ ಶೂಟಿಂಗ್ ಲೊಕೇಶನ್ಗೆ ರೀಚ್ ಆದ್ವಿ. ನೋಡಿ, ಇಲ್ಲಿ ಕ್ಲಾಕ್ ಟವರ್ ಇದೆ ಅಲ್ವಾ, ಅಲ್ಲೇ ಇರೋದು ಮೈಸೂರಲ್ಲಿ. ವಿಜಯನಗರ ಅಲ್ಲ, ವಿಜಯನಗರ ವಿಜಯನಗರ್ ಥರ್ಡ್ ಬ್ಲಾಕ್, ಫೋರ್ತ್ ಬ್ಲಾಕ್. ಇಲ್ಲಿ ನೋಡಿ ಮೋರ್ ಇದೆ ಅಲ್ವಾ, ಮೋರ್ ಸೂಪರ್ ಮಾರ್ಕೆಟ್ ಅದರ ನಿಯರೇ ಇರೋದು. ಸೊ ಇನ್ನೊಂದು ಏನು ಗೊತ್ತಾ, ನಂಗೆ ಮೈಸೂರು ಅಂದರೆ ಹೆವಿ ಇಷ್ಟ ಆಯ್ತಾ. ಯಾಕಂತಂದರೆ ಲೈಕ್ ಎಲ್ಲಿ ನೋಡಿದ್ರು ನೇಚರ್, ಮರ ಗಿಡ ಎಲ್ಲ ಅಲ್ವಾ, ಸಕ್ಕದಾಗಿರುತ್ತೆ ಪ್ಲೇಸು. ಮತ್ತೆ ಏನು ಗೊತ್ತಾ ಮುನ್ನು, ಸಮ್ಮರ್ ಸೀಸನಲ್ಲಿ ಇವಾಗ ರೋಡ್ ಸೈಡೆಲ್ಲ ಯಾರ್ಯಾರು ನಡ್ಕೊಂಡು ಹೋಗ್ತಾರೆ ಅವರಿಗೆ ಈ ಮರ ಇರೋದ್ರಿಂದ ನೆರಳಾದರೂ ಸಿಗುತ್ತೆ ಅಲ್ವಾ, ಅವರಿಗೆ ಹೆಲ್ಪ್ ಆಗುತ್ತೆ. ಸೊ ಆ ಥರ ಇರೋದ್ರಿಂದ ಮತ್ತೆ ತುಂಬ ಕ್ಲೀನ್ ರೋಡೆಲ್ಲ ಸಕ್ಕದಾಗಿದೆ. ಅದಕ್ಕೆ ನಂಗೆ ಮೈಸೂರು ಅಂದರೆ ಹೆವಿ ಇಷ್ಟ. ಅರಮನೆನೇ, ಪ್ಯಾಲೇಸ್ ಅಲ್ವಾ. ಮತ್ತೆ ನಂಗೆ ಇದು ಶ್ರೀರಂಗಪಟ್ಟಣ ಅಂತಿದೆ ಅಲ್ವಾ. ನನಗೆ ಮೈಸೂರು ಅಂದ್ರೆ ಮೈಸೂರು ನೆನಪಾಗುತ್ತೆ. ಇವ್ರು ಯಾರಪ್ಪ ಹಿಂಗೆ ಹೇಳಿದ್ರು. ಸರಿ ಬನ್ನಿ ಗೈಸ್, ಇವಾಗ ಲೊಕೇಶನ್ ರೀಚ್ ಆದ್ವಿ. ಹಲೋ, ಹಾಯ್, ಹೇಗಿದ್ದೀರಾ? ಹಾಯ್, ಚೆನ್ನಾಗಿದ್ದೀರಾ? ಡೈಲಿ ವಿಡಿಯೋಸ್ ನೋಡ್ತೀರಾ? ಕೈ ಕೊಡ್ತಾ ಇಲ್ಲ, ಕೈ ಕೊಡಿ. ಮಾಸ್ಕ್ ಹಾಕಿದ್ರೆ ಹೆಂಗ್ ಕಂಡಿಡಿದ್ರಿ? ಮಾಸ್ಕ್ ಹಾಕಿ ಇವತ್ತು ಸ್ಕೂಲ್ ಸ್ಟಾರ್ಟಾ? ಹೌದಾ? ಚಾಕ್ಲೇಟ್ ಏನಾದ್ರು ತಿಂತೀರಾ? ಚಾಕ್ಲೇಟ್ಸ್ ಬೇಕಾ? ಎಲ್ಲಿಗೆ ಹೋಗ್ತಿದ್ರಿ? ಸ್ಕೂಲಿಂದ ಮನೆಗೆ ಹೋಗ್ತಾ ಇದ್ರಾ? ಓಕೆ, ಬಾಯ್ ಬಾಯ್. ಹಿಂಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್. ವ್ಲಾಗಲ್ಲಿ ಬರ್ತೀರಾ ನೋಡಿ. ಬಾಯ್. ಫೈನಲಿ ಶೂಟ್ ಮುಗೀತು. ಈಚೆ ಬಂದಿದ ತಕ್ಷಣ ಕಂಡಿಡಿದ್ರಲ್ಲ ಅಮ್ಮ? ಕಂಡಿಡಿದ್ರಲ್ಲ, ಅದು ಹೋಗ್ತಾ ಇರ್ಬೇಕಾದ್ರೆ ಕಂಡಿಡಿದ್ಬಿಟ್ರು. ಅದು ಖುಷಿ ಆಯ್ತು. ನಾವು ಮೈಸೂರಲ್ಲಿ ಇನ್ನೊಂದಷ್ಟು ಪ್ಲೇಸ್ ವಿಸಿಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ. 4:30 ಆಗೋಗಿತ್ತು. ಮನೆಗೆ ಹೋಗೋಷ್ಟರಲ್ಲಿ ತುಂಬಾ ಕತ್ಲಾಗೋಗುತ್ತೆ ಅಂತ ಹೇಳಿ ಮೈಸೂರಲ್ಲಿ ಯಾವ ಪ್ಲೇಸು ಕೂಡ ವಿಸಿಟ್ ಮಾಡೋಕ್ಕಾಗಿಲ್ಲ. ತುಂಬಾ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮೈಸೂರು ರೈಲ್ವೆ ಸ್ಟೇಷನ್ಗೆ ಹೊರಟು. ರೈಲ್ವೆ ಸ್ಟೇಷನ್ ಅಲ್ಲಿ ನಮ್ಮ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಕೂಡ ನಮ್ಗೆ ಸಿಕ್ಕಿದ್ರು. ಖುಷಿ ಆಯ್ತು ನಿಮ್ನೆಲ್ಲ ನೋಡಿ, ಮತ್ತೆ ಕಂಡಿಡಿದಕ್ಕೆ ಥ್ಯಾಂಕ್ ಯು. ಯಾವ ಊರಿಂದ? ಓಕೆ, ಬನ್ನಿ. ನಾವು ಕೆಂಗೇರಿ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಹಬ್ಬ ಮೈಸೂರು ಹೋಗಿ ಬಂದ್ವಿ. ಬರೋಷ್ಟರಲ್ಲಿ 6:30 ಗಂಟೆ ಆಯಿತು. ಚೂರು ಇಲ್ಲಿದ್ದಾನೆ ಗೈಸ್. ನಿಮ್ಗೆ ವಿಷಯ ಗೊತ್ತಾ, ಮನೆಯಲ್ಲಿ ನಿದ್ದೆ, ಹೋಗ್ಬೇಕಾದ್ರೆ ನಿದ್ದೆ, ಬರ್ಬೇಕಾದ್ರೆ ನಿದ್ದೆ, ಎಲ್ಲ ಟೈಮಲ್ಲಿ ನಿದ್ದೆನೇ ಮಾಡ್ತಾನೆ. ಇವನು ಹೋದ ಜನ್ಮದಲ್ಲಿ ಕುಂಭಕರ್ಣ ಆಗಿರ್ಬೇಕು. ಏನು ಅಷ್ಟೊಂದು ನಿದ್ದೆ ಮಾಡ್ತೀಯಾ? ಎಷ್ಟು ಮಾಡಿದೆ? 10 ನಿಮಿಷನೂ ಮಾಡಿಲ್ಲ ನಾನು. ಮನು 10 ನಿಮಿಷನೂ ನಿದ್ದೆ ಮಾಡಿಲ್ಲಂತೆ. ಅಲ್ಲ, ಟೈಮ್ ಸ್ಪೆಂಡ್ ಮಾಡೋಣ, ಹಣ ಮಾತಾಡ್ಕೊಂಡು ಹೋಗೋಣ ಅಂದ. ನೋಡಿದ್ರೆ 2 ಕಡೆನೂ ಬಂದು ನಿದ್ದೆ ಮಾಡ್ತಾನೆ ಇದ್ದ. ಫುಲ್ ಮೈಸೂರಿಂದ ಇಲ್ಲಿ ಅದೇನಂತಾರೆ ಮನು, ಕೆಂಗೇರಿ ರೀಚ್ ಆಗೋವರೆಗೂ ನಿದ್ದೆನೆ, ಬಿಡದಿ ರೀಚ್ ಆಗೋವರೆಗೂ ಕುಂಭಕರ್ಣ. ಯಾಕೋ ಹಂಗ್ ನಿದ್ದೆ ಮಾಡ್ತೀಯಾ? ಒಳ್ಳೇದಲ್ಲ. ಏನು ಮಾತಾಡಿಲ್ಲ, ಅದಕ್ಕೆ ಮಾಡ್ಕೊಂಡೆ. ನನ್ನ ಪ್ರಕಾರ ಕೀ ಆನೇ ಮಾಡಿಲ್ಲ ಅನ್ಸುತ್ತೆ. ಹೌದಾ? ಹೆಂಗೆ ನಾವು ಸರಿ ಮನೆಗೆ ಹೋಗೋಣ. ಫೈನಲಿ ಮನೆಗೆ ರೀಚ್ ಆದ್ವಿ. ಅಪ್ಪ ಸುಸ್ತಾಗೋಯ್ತು. ಬೆಳಿಗ್ಗೆ ಹೋದವ್ರು ಇವಾಗ ಬಂದ್ವಿ. ಮತ್ತೆ ಇನ್ನೊಂದು ಏನು ಗೊತ್ತಾ, ಎಲ್ಲರೂ ನ್ಯೂಸಲ್ಲಿ ನೋಡಿರ್ಬೋದು, ಅದೇ ನಾಗದೇವನಹಳ್ಳಿಲಿ ಅದೇ ನಾಗದೇವನಹಳ್ಳಿಲಿ ಒಂದು ಸ್ಕೂಲಿಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಫೈರ್ ಬಂದಿತ್ತು. ಅದೆಲ್ಲಿ ಅಂತ ಅಂದರೆ ನೋಡಿಲಿ, ಇಲ್ಲಿ ಕಾಣಿಸ್ತಿದ್ಯಾ? ಇದೇ ಸ್ಕೂಲು, ನಮ್ಮ ಮನೆ ಮುಂದೆನೇ ಇರೋದು. ಚಿತ್ರಕೂಟ ಸ್ಕೂಲ್ ಅಲ್ಲ ಮುನು? ನೋಡಿ ಇಲ್ಲೇ ನಾವು ಇಲ್ಲಿ ಇರ್ತಿದ್ರೆ ಪಕ್ಕ ನಮಗೆ ಕ್ಲಿಯರಾಗಿ ಕಾಣಿಸ್ತಿತ್ತು. ನೋಡಿ ಇವಾಗಲೂ ಕಾಣಿಸ್ತಿದೆ, ಇದೇ
ಸ್ಕೂಲಿಗೆ ಬೆಂಕಿ ಬಂದಿದ್ದು. ಸದ್ಯ ಮಕ್ಕಳಿಗೇನು ಪ್ರಾಬ್ಲಮ್ಸ್ ಆಗಿಲ್ಲ. ಬನ್ನಿ ಇವಾಗ ಸುಸ್ತಾಗಿದೆ, ಫಸ್ಟ್ ರೆಸ್ಟ್ ಮಾಡಬೇಕು. ಗೈಸ್ ತರಕಾರಿ ತಗೋಣ ಅಂತ ಬಂದ್ವಿ. ಇಷ್ಟು ದಿನ ಮನೇಲಿದ್ವಿ, ಅಮ್ಮ ಇರೋದ್ರಲ್ಲಿ ಮಾಡ್ಕೊತಾ ಇದ್ರು. ಎಲ್ಲ ತರಕಾರಿಗಳು ಖಾಲಿ ಆಗಿತ್ತಂತೆ. ಸೊ ಅದಕ್ಕೋಸ್ಕರ ತರಕಾರಿನ ತೊಗೊಂಡು ಬರೋಕ್ಕೆ ಬಂದಿದ್ದೀವಿ ನಾನು ಮತ್ತು ಸಣ್ಣವರು ನೋಡಿ ತರಕಾರಿನ ಹೆಂಗೆ ಚೂಸ್ ಮಾಡ್ತಾರೆ. ಸಣ್ಣಮ್ಮ ಏನೇನು ತಗೋತಾ ಇದ್ದೀರಾ? ಫಸ್ಟ್ ಇದು ತಗೋತೀನಿ. ಟೊಮೊಟೊ ಇಲ್ಲಮ್ಮ 1 kg ಇರುತ್ತಾ ಅಂತ ನನ್ನ ಕೇಳ್ತವ್ರಿ. ನಾನು ತುಂಬ ಪಂಡಿತನ ಇದರಲ್ಲಿ. ನೀವೇ ಪಂಡಿತೆ, ನಿಮ್ಮಷ್ಟು ನನಗೆ ಗೊತ್ತಿಲ್ಲಮ್ಮ. ನೀವೇ ತಗೋಬೇಕು ಚೆನ್ನಾಗಿರೋದು ಯಾವುದು ಅಂತ ನೋಡಿ ತೊಗೊಂಡು ಬನ್ನಿ. ಅಮ್ಮ ಹೇಳಿದ್ರು ಈರುಳ್ಳಿ, ಟೊಮೊಟೊ ಮತ್ತು ಮನೆಗೆ ಸ್ವಲ್ಪ ತರಕಾರಿಗಳೆಲ್ಲ ತೊಗೊಂಡು ಬನ್ನಿ ಅಂತ. ಎಲ್ಲರೂ ಕೇಳ್ತಾ ಇದ್ರಿ, ಅಮ್ಮನ ಮಿಸ್ ಮಾಡ್ಕೊಂಡಿದ್ದೀವಿ, ಒಂದ್ಸಲಿ ಮನೇಲಿ ಅಮ್ಮನ ಮಾತಾಡಿಸಿ ಅಂತ. ಸೊ ಬನ್ನಿ ಇವತ್ತು ತೋರಿಸ್ತೀನಿ, ಅಮ್ಮನ ಜೊತೆ ಮಾತಾಡೋಣ, ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ. ತೊಗೊಂಡು ಬಂದರು ತರಕಾರಿನ. ಏನೇನು ತೊಗೊಂಡ್ರಪ್ಪ? ಈರುಳ್ಳಿಯಲ್ಲಿ ಮತ್ತೆ ತೊಗೊಂಡ್ರಾ ಈರುಳ್ಳಿ? ಟೊಮೆಟೊ, ಆಮೇಲೆ ಆಲೂಗಡ್ಡೆ. ಇಷ್ಟು ತರಕಾರಿಯಲ್ಲಿ ನನ್ನ ಫೇವ್ರೇಟ್ ಆಲೂಗಡ್ಡೆಲಿ ಎಷ್ಟು ವೆರೈಟಿ ಮಾಡ್ಬೋದಲ್ಲ. ಅದಕ್ಕೆ ತಗೊಂಡೆ. ಮತ್ತೆ ಇದು ಬೆಂಡೆಕಾಯಿ ನಿಮ್ಮ ಫೇವ್ರೇಟ್ ಅಂತ ಬೆಂಡೆಕಾಯಿ ನೋಡಿದೆ, ಅದರ ತುದಿ ಕಟ್ ಮಾಡಿದ್ರೆ ಅದು ಎಳತ್ತು ಆ ಥರ ನೋಡ್ಬೇಕಂತೆ. ಅದೇ ಬಲ್ತೋಗಿದ್ಯಾ ಇಲ್ವಾ ಅಂತ. ಅದೇ ನಾನು ನೋಡಿದೆ, ಬಟ್ ನಂಗೆ ಅದು ಚೆನ್ನಾಗಿಲ್ಲ ಅಂತ ಅನಿಸ್ತು. ಅದಕ್ಕೆ ಬೆಂಡೆಕಾಯಿ ತಗೊಂಡಿಲ್ಲ, ಇನ್ನೊಂದ್ಸರಿ ತಗೊಳ್ಳೋಣ ಬೆಂಡೆಕಾಯಿ. ಸರಿ ಓಕೆ ಹೋಗೋಣ. ಈಗ ಸಾಕಾ? ಕ್ಯಾಪ್ಸಿಕಮ್ ನೋಡಿದೆ, ಕ್ಯಾಪ್ಸಿಕಮ್ ಚಿಲ್ಲಿ ಮಾಡೋಣ ಅಂತ. ಅಲ್ಲ ಈ 3 ತರಕಾರಿ ಇದ್ರೆ ಸಾಕಾ? ಸಾಂಬಾರೆಲ್ಲ ಮಾಡ್ಬೋದಾ? ಟೊಮೆಟೊ ಇದ್ರೇನೆ ಸಾಕು. ಹೌದಾ? ಮತ್ತೆ ನೋಡಿ ಗೈಸ್, ಒಂದೊಂದು ತರಕಾರಿಯಲ್ಲೇ ಸಾಂಬಾರು ಮಾಡ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ತಿಳ್ಕೊಂಡಿದ್ದು. ಬನ್ನಿ ಹೋಗೋಣ ಮನೆಗೆ. ಬನ್ನಿ ಅಪ್ಪ ಹೋಗೋಣ. ಯಜಮಾನ ಸಣ್ಣಗಿಂತಲೂ ಸಿಹಿಯೇನಾ. ಅಲ್ಲಿನ ಅಕ್ಕ, ಮುತ್ತು ಅಣ್ಣ, ಯುಕ್ತ ಸಿಕ್ಕಿದ್ರು. ಆಲ್ರೆಡಿ ಯುಕ್ತಂದು ಬರ್ಡೇ ಆಗಿದೆ, ಬಟ್ ಅವತ್ತು ನಾವು ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಚಾಕ್ಲೇಟ್ ಕೊಡ್ತಾ ಇದ್ದಾನೆ. ಚಾಕ್ಲೇಟ್ ಹುಡುಕ್ತಾವನ ಒಂದು ಬ್ಯಾಗಲ್ಲಿ. ಪಾಪ. ಅಕ್ಕ ಹಾಯ್. ಅಣ್ಣ ಹಾಯ್. ಅಲ್ಲ ನಿನ್ ಬರ್ತಡೇ ಆಗಿದೆ ಯಾವಾಗ? ನೀನ್ ಏನಕ್ಕೆ ಇವತ್ತು ಚಾಕ್ಲೇಟ್ ಕೊಡಕ್ ಹೋದೆ? ನಿಂಗೆ ಇಷ್ಟ ಆಯ್ತಾ? 5 ರೂಪಾಯಿ ಡೈರಿ ಮಿಲ್ಕ್ ಕೊಟ್ನಾ? ಹೌದಾ? ಪರವಾಗಿಲ್ಲ, ಕಾಸ್ಟ್ಲಿ ಅವನು. ಬಿಲೇಟೆಡ್ ಹ್ಯಾಪಿ ಬರ್ಡೇ ಯುಕ್ತ. ಸಿಗ್ತಾನೆ ಇಲ್ಲಲ್ಲೋ. ಸೆಕೆಂಡ್ ಬಿಲೇಟೆಡ್ ಹ್ಯಾಪಿ ಬರ್ಡೇ. ಟೀಚರ್ಸ್ಗೆಲ್ಲ ಕೊಟ್ಟ? ಟೀಚರ್ಸ್ಗೂ ಕೊಟ್ಟ? ಕೊಡ್ಸ್ದೆ, ಅವ್ನಿಗೆ ಇಷ್ಟ ಆಗುತ್ತೆ ಅಂತ. ಎಲ್ಲ ಇದು ಕ್ಲಾಸ್ಗೂ ಹೋಗಿ ಕೊಟ್ಟ? ಯುಕ್ತ ಥ್ಯಾಂಕ್ ಯು. ಸ್ಕೂಲ್ ಚೆನ್ನಾಗಿತ್ತಾ? ನ್ಯೂ ಫ್ರೆಂಡ್ ಆದ್ರಾ? ಅವಳು ಅದೇ ಕ್ಲಾಸ್ ಅವರೆಲ್ಲ. ಹೌದಾ? ಒಂದು ಹಳೆ ಹುಡುಗಿ ಅಂತ. ತರಕಾರಿ ತಗೊಂಡು ಮನೆಗೆ ಬಂದ್ವಿ. ನೋಡಿ ನಾವು ಅಮ್ಮ ಇಲ್ಲೇ ಕೂತಿದ್ದಾರೆ. ಧಾರಾವಾಹಿ ಮಮ್ಮಿ ಅವರು. ಹಾಯ್ ಮಮ್ಮಿ. ಬಟಾಟೆ ಮತ್ತು ಟೊಮೆಟೊ, ಆಲೂಗಡ್ಡೆ, ಟೊಮೊಟೊ, ಈರುಳ್ಳಿ. ಓಕೆನಾ? ಸಾಕಾ? ನೀನ್ ಹೇಳಿದ ಏನೇನು ತರ ಕೇಳು. ಈರುಳ್ಳಿ ಟೊಮೊಟೊ ಅಷ್ಟೇ. ಒಂದು ಎಕ್ಸ್ಟ್ರಾನು ತಂದಿದ್ದೀವಿ ಬಿಡು. ಏನ್ ಮಮ್ಮಿ ಫುಲ್ ಡಯಟ್ ಮಾಡ್ತಾ ಇದೀಯಾ? ರೈಸೇ ತಿನ್ನೋದು ಬಿಟ್ಬಿಟ್ಟಿದ್ಯಾ? ನಿಜ, ನಾವಿವಾಗ 1 ವಾರ ಇರ್ಲಿಲ್ವಲ್ಲ, ರೈಸ್ ತಿಂದೇ ಇಲ್ವಾ ನೀನು? ಮನೇಲಿ ಮಾಡೇ ಇಲ್ಲ. ನಮ್ಮ ಫ್ರೆಂಡ್ಸ್ ತರ್ತಾರಲ್ಲ ಬಾಕ್ಸಲ್ಲಿ, ಅಂದ್ರೆ ಶೇರಿಂಗಲ್ಲಿ ಸ್ವಲ್ಪ ರೈಸ್ ತಿಂದಿದ್ಯಾ? 1-2 ತುತ್ತು ಅಷ್ಟೇ ಚಿನ್ನು. ಆದ್ರೆ ಬಿಡು, ಶುಗರು 198 ಇತ್ತಲ್ಲ ಇವತ್ತು ಬೆಳಗ್ಗೆ ಚೆಕ್ ಮಾಡಿದ್ವಲ್ಲ, ಕಂಟ್ರೋಲಿಗೆ ಬಂದಿದೆ. ಪರವಾಗಿಲ್ಲ, ಮೇಂಟೈನ್ ಮಾಡ್ತಾ ಇದ್ದಾರೆ ಟ್ಯಾಬ್ಲೆಟ್ ತಗೊಂಡು ನಮ್ಮಮ್ಮ. ಅಂದರೆ 1 ವಾರ ನಮ್ಮ ಅಮ್ಮನ ಹತ್ರ ಕಾಲಲ್ಲಿ ಕರೆಕ್ಟಾಗಿ ಮಾತಾಡೋದಕ್ಕೆ ಆಗಿರಲಿಲ್ಲ. ಶೂಟಿಂಗ್ ಬ್ಯುಸಿಯಲ್ಲಿದ್ವಿ, ಮತ್ತು ವ್ಲಾಗ್ ಮಾಡೋ ಬ್ಯುಸಿಯಲ್ಲಿದ್ವಿ. ಊರಲ್ಲಿ ಅಲ್ಲಿ ನಾವು ಚನ್ನಪಟ್ಟಣದಲ್ಲಿ ಇದ್ವಲ್ಲ, ಅವಾಗ ನೀನು ಕೂಡ ಕಾಲ್ ಮಾಡಿಲ್ಲ. ಯಾಕೆ? ಅಯ್ಯೋ, ಕಾಲ್ ಮಾಡಿಲ್ಲ. 1 ಸರಿ 2 ಸರಿ ಮಾಡಿದೆ. ದಿನಕ್ಕೆ 1 ಸಲ ಮಾಡ್ತಾ ಇದ್ದೆ. ಯಾಕಂದ್ರೆ ನೀನ್ ಬಿಸಿ ಇರ್ತೀಯ, ನೀನ್ ಎತ್ತಕ್ಕಾಗಲ್ಲ. ನೀನ್ ಫ್ರೀ ಆಗಿದ್ದಾಗ ಮಾಡ್ಲಿರ್ತಾರೆ. ನಾನು ಬಿಡೋದು ಯಾವಾಗ್ಲೂ ಅಷ್ಟೇನೆ. ನನಗೆ ಯಾವಾಗ್ಲೂ ಗ್ಯಾಪ್ನ ಬರ್ತಾ ಇರ್ತೀಯ ನೀನು. ಎಲ್ಲರೂ ಕೇಳ್ತಾ ಇದ್ರು, ಮಿಸ್ ಮಾಡ್ಕೋತಿದೀವಿ ಅಮ್ಮನ್ನ, ನೀವು ತೋರ್ಸೇ ಇಲ್ಲ ವ್ಲಾಗಲ್ಲಿ, ಮನೆಗೆ ಬಂದಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಅಂದ್ರೆ ನಾವು ಶೂಟಿಂಗ್ ಅಲ್ಲೇ ಇದ್ವಲ್ಲ, ಎಲ್ರಿಗೂ ಬೋರು ಆಗೋಗಿತ್ತು ಅಲ್ವಾ ಸಣ್ಣಮ್ಮ? ಶೂಟಿಂಗ್ ಅಲ್ಲೇ ಇದ್ದು ಮಾಡ್ತಾ ಇದ್ವಲ್ಲ, ಬೋರಿಂಗ್. ಅಂದ್ರೆ ಅಲ್ಲಿದ್ದೆ ವಾತಾವರಣ ತೋರಿಸೋದು ಆ ತರ ಇತ್ತಲ್ವಾ, ಯಾರಿಗಾದ್ರೂ ಬೋರ್ ಆಗೇ ಆಗುತ್ತೆ. ಬಿಡಿ, ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗ್ತೀವಲ್ಲ, ಅವಾಗ ಎಕ್ಸ್ಪ್ಲೋರ್ ಮಾಡೋಣ. ಅವಾಗ ಪ್ಲೇಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಸಬ್ಸ್ಕ್ರೈಬರ್ಸ್ಗೆ ಇನ್ನೂ ಏನಾದರೂ ಮಾಡೋಣ. ಓಕೆ ಅಮ್ಮ, ಇವಾಗ ಏನು ಗೊತ್ತಾ, ನೀನೇನು ಆಗ್ಲೇ ಊಟ ತಿಂತಾ ಇದೆಯಾ, ಏನೋ ತಿಂಡಿ ಕೊಡ್ಸೋಣ ಅಂತ ಅನ್ಕೊಂಡೆ. ಇನ್ನೊಂದು ಪಿಜ್ಜಾ, ಯಾವ್ದಕ್ಕೆ ಓಟ್ ಜಾಸ್ತಿ ಅಂತ. ನಾನು ಪಪ್ಸು ಬೇಡ, ಲೆಗ್ ಪೀಸು. ಲೆಗ್ ಪೀಸಾ? ಚಿಕನ್ ತಿನ್ಬೇಕು ಅನ್ಸ್ತೈತಮ್ಮ. ಎಷ್ಟು ದಿನ ಆಯ್ತು ತಿಂದು? 1 ವಾರದಿಂದ ತಿಂದೇ ಇಲ್ವಾ? ಅಕ್ಕನ ಮನೆಗೆ ಹೋದಾಗ ಅಪ್ಪ ಕರ್ಕೊಂಡ್ಬಿಡ್ತು.
ಅವ್ರು ಮಾಡೋಷ್ಟು ಬೆಳಗ್ಗೆ ಟಿಫನ್ ತಿನ್ಕೊಂಡು ಬಂದ್ಬಿಟ್ಟಿದ್ದಾರೆ. ಹೌದಾ ಇದು ಒಟ್ಟು ಕೇಳಿ ಓಟ್ ನಮ್ಮ ಅಮ್ಮಂದು ಚಿಕನ್ ಕೊಟ್ಟೋಗಿತ್ತು. ಚಿಕನ್ ಇವಾಗ ಸಿಗಲ್ಲ ಅಮ್ಮ ಅಲ್ಲಿ. ಸಿಗ್ತದೆ ನಂಗೆ ಹೊಟ್ಟೆ ಸಿಗ್ತಲ್ಲ ಗೊತ್ತಲ್ಲ, ಆಗಲೇ ನೋಡಿ 8 ಕಾಲ ಆಗ್ತದೆ. ಚೂರಿ ಬಾಯ್ಲಿ ಬಾಯ್ಲಿ ಚುರಿ. ಸನಮ್ಮ ನಿಮ್ದು ಯಾವ್ದು? ಪಿಜ್ಜಾನಾ ಪಪ್ಸಾ? ಪಿಜ್ಜಾ. ಪಿಜ್ಜಾ. ನನ್ನ ಫೇವ್ರೇಟ್ ಯಾವ್ದು ಹೇಳಿ ಮಮ್ಮಿ ನೋಡೋಣ. ಪಿಜ್ಜಾ. ಪಿಜ್ಜಾ. ನಿನ್ ಫೇವ್ರೇಟು? ಪಿಜ್ಜಾ. ಪಿಜ್ಜಾ. ಪಿಜ್ಜಾಗೆ ಜಾಸ್ತಿ ಒಟ್ಟು. ನೀನು ಪಿಜ್ಜಾನೇ ತಿಂತ್ಯಾ ಪಿಜ್ಜಾ? ನಮ್ಮ ಅಮ್ಮನಿಗೂ ಪಿಜ್ಜಾನೇ ಓಕೆ ಅಂತೆ. ಇವಾಗ 4 ಪಿಜ್ಜಾ ಆರ್ಡ್ರ್ ಮಾಡಿ ಪಿಜ್ಜಾ ಪಾರ್ಟಿ ಮಾಡ್ಬಿಡ್ತೀವಿ. ಅಮ್ಮನ ನೋಡಿದ ಖುಷಿಯಲ್ಲಿ. ಸಣ್ಣವ್ರ ಗಾಯ ನೋಡಿ ಹೆಂಗಾಗಿದೆ, ಕಣ್ಣು ಒಣಗಿಲ್ಲ ನೋಡಿ, ಹಸಿ ಚರ್ಮ ಹಂಗೆ ಎದ್ದು ಕಾಣಿಸ್ತಾ ಇದೆ. ಇಲ್ಲೊಂದು ಪೀಸ್ ಬಂದಿತ್ತು, ಅದನ್ನ ಕಟ್ ಮಾಡಿ ತೆಗ್ದೆ ಕತ್ರಿ. ಆ ತರ ಎಲ್ಲ ತೆಗಿಬಾರ್ದು ಮಾ, ಒಣಗ್ಬೇಕದು. ಪ್ಯಾಂಟ್ ತಾಗಿ ಸಿಕ್ಕಾಕೊಂತು. ಕರೆಕ್ಟ್. ಪ್ಯಾಂಟ್ ಹಾಕಿದ್ರೆ ತಾಗ್ತಾ ಇರುತ್ತೆ. ಆದ್ರೂ ಇವತ್ತು ಈ ತರ ನೋವಿದ್ರು ಇದು ಕ್ಯೂಗಳು. ಮೈಸೂರಿಗೆ ಬಂದಿದಿರಲ್ಲ, ಗ್ರೇಟ್. ಹೌದು ಮಮ್ಮಿ, ಅಲ್ಲಿ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋಗ್ಬೇಕಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ, ಹೆಂಗಾಯ್ತಿತ್ತು ಗೊತ್ತಾ? ಅಂದ್ರೆ ಬೆಂಡ್ ಮಾಡಕ್ ಆಗ್ತಿರಲ್ಲ. ಪದೇ ಪದೇ ತಾಗ್ಸೋದು ಇದಕ್ಕೇನೆ. ಯಾವ್ದಕ್ಕೆ? ಇದಕ್ಕೆ ಕೈ ಗೊತ್ತಿಲ್ಲ ಮಮ್ಮಿ, ಖುಷಿಯಲ್ಲಿ ಮಂಡಿ ಮೇಲೆ ಹಿಂಗ್ ಹೊಡೆದ್ಬಿಟ್ಟೆ. ಜೀವ ಹೋದಂಗ ಆಗ್ತದೆ. ಕೈಗೆ ಕೂಡ ಅಷ್ಟೇ. ಅಷ್ಟೇ ಗೊತ್ತೇ ಆಗಲ್ಲ. ನಾನು ಗಾಯ ಆಗಿದಾಗ ಹಂಗೆ ಮಾಡೋರು. ಆಮೇಲೆ ಅಯ್ಯೋ ಸಾರಿ ಕೈಗೆ ಕೂಡ ಅಷ್ಟೇ ಮಮ್ಮಿ, ಕೈಗೆ ಹಿಂಗೆ ಬಂದು ಕೈ ಗಟ್ಟಿ ಹಿಂಗ್ ಹಿಡ್ಕೋತಾರ ಒಂದೊಂದ್ಸರಿ, ಗೊತ್ತೇ ಇರಲ್ಲ ಅವ್ರಿಗೆ. ನಾನು ಕಿರ್ಚೆ ಕೈ ಬಿಡ್ತೀನಿ. ನೋಡಿ ಹೆಂಗಾಗಿದೆ, ಕ್ಯೂಳಾಗೈತೆ ಕೈಲಿ ಇನ್ಫೆಕ್ಷನ್ ಆಗಿರೋ ತರ ಆಗೋಗಿದೆ. ಬಿಡಿ, ಆಯಿಂಟ್ಮೆಂಟ್ ಮಲ್ಕೋಬೇಕಾದ್ರೆ ಹಚ್ತೀನಿ, ಬೇಗ ಒಣಗುತ್ತೆ. ಸರಿನಾ? ಆಯಿಂಟ್ಮೆಂಟ್ ಹಚ್ಚಿ ಮಲಗೋಕೆ ಒಂಥರ ಅದು ಆಕ್ಚುಲಿ ನಮ್ ಕಡೆ ಗಾಯ ಆಗಿರೋರು ಪಿಜ್ಜಾ ತಿನ್ನಂಗಿಲ್ಲ. ಪೀಸ್ ನೆನಪಿಸಿದ್ದೆ ನಾನು ನಿಮ್ಗೆ ಇಷ್ಟ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಮ್ಯಾಮ್ ಹೆಂಗ್ ಹೇಳ್ತಾರೆ, ಪಿಜ್ಜಾ ಕೊಡಿಸ್ತೀನಿ ಅಂತ ಇವರೇ ಹೇಳಿದ್ದು. ನಾನೇ ಕೊಡಿಸ್ತೀನಿ. ಬಟ್ ನೋಡೋಣ, ಅವ್ರ ಇಷ್ಟಗಳನ್ನ ತಿಳ್ಕೊಳ್ಳೋಣ, ಚೂಸ್ ಮಾಡ್ಲಿ ಅಂತ ನಾನು ಹೇಳ್ದೆ. ಸರಿ, ಇವತ್ತು ಪಿಜ್ಜಾ ಪಾರ್ಟಿ ನೀವೇನ ಕೊಡ್ಸೋದು? ಸರಿ, ಆರ್ಡರ್ ಮಾಡಿ. ಅದು ಯಾವ್ದು ಬೇಕು ಅಂತ ನೀವ್ ಹೇಳ್ಬೇಕು. ಅದನ್ನ ಅದೇ ನಾವ್ ಹೇಳೋದನ್ನೇ ಆರ್ಡರ್ ಮಾಡ್ಬೇಕು. ಅವಾಗ್ಲೇ ಪಿಜ್ಜಾ ಪಾರ್ಟಿ ಅನ್ನೋದು. ಆಯ್ತು. ಸರಿ, ಇವತ್ತು ಸಣ್ಣವರು ಸ್ಪಾನ್ಸರ್ ಆಗಿ ನಮಗೆ ಪಿಜ್ಜಾನ ಕೊಡಿಸ್ತಾ ಇದ್ದಾರೆ. ನೋಡಿ, ಟೈಮ್ 9 o'clock ಆಯಿತು. ಕರೆಕ್ಟಾಗಿ ಪಿಜ್ಜಾ ಬಂತು. ಕರೆಕ್ಟ್ 9 o'clock ಬಂದೈತ್ ಮಾ. ಹೌದು. ಮಮ್ಮಿ ಬರಮ್ಮ ಪಿಜ್ಜಾ ತಿನ್ನೋಣ. ನೋಡಿ ನಮ್ಮಮ್ಮ ಬಂದೆ ಸೋಪ್ ಬಿಡಿಸ್ತವ್ರೆ, ಫುಲ್ ಜೋಶಲ್ಲಿದ್ದಾರೆ ನಮ್ಮಮ್ಮ. ನಿದ್ದೆ ಹೇಳಿತಾ ನನಗೆ ಜೋಶಿಲ್ಲಿ. ಕೆಲಸ ಮಾಡ್ಬಿಟ್ಟು ಬಂದಿದ ತಕ್ಷಣ ಮಲ್ಕೋತಿಯಲ್ವಾ? ಇವತ್ತು ಏನಕ್ಕೆ ಮಲಗಿಲ್ಲ ಮಮ್ಮಿ? ಈ ಸೊಪ್ಪು ಬಿಡಿಸುತ್ತಲ್ಲ, ಇದು ಬೇರೆ ಬರ್ತದೆ ಅಂತಲ್ಲ, ತಿಂದ್ಬಿಟ್ಟು. ನೋಡಿ ನಮ್ಮಮ್ಮ ಇವತ್ತು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಚೆನ್ನಾಗಿ ಕೂತಿದ್ದಾರೆ. ಚೆನ್ನಾಗಿ ಕಾಣಿಸ್ತಾರಲ್ವಾ ಈ ಡ್ರೆಸ್ ಅಲ್ಲಿ? ಯಾವ್ದು ಮಮ್ಮಿ ಟಾಪ್ ಇದು? 250 rupees ಟಾಪು. ಅಲ್ಲಿ ತಗೋತೀವಲ್ಲಪ್ಪ, ಅಲ್ಲಿ ತಗೊಂಡಿದ್ವಿ. ಎಲ್ಲಿ ಹೇಳಿ? ಎಲ್ಲಮ್ಮ? ಮಾಮೂಲಿ ನಾಗರಬಾವಿ. ನಾಗರಬಾವಿಲ. ನೋಡಿ ನಮ್ಮಮ್ಮ ಯಾವಾಗ್ಲೂ ಡ್ರೆಸ್ ನಾಗರಬಾವಿಲಿ ತಗೋತಾರೆ, ಇಲ್ಲ ಅಂದ್ರೆ ಮೀಶೋ, ಗೊತ್ತಲ್ಲ ಮೀಶೋ ಮಮ್ಮಿ. ಬಾ ಮಮ್ಮಿ ಬೇಗ ಪಿಜ್ಜಾ ತಿನ್ನೋಣ. ನೋಡಿ ಸಣ್ಣವ್ರು ಯಾವ್ದು ಆರ್ಡರ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ನಂದಿದು ಸಣ್ಣವರು ಚಿಕನ್ ಪಿಜ್ಜಾನ ಆರ್ಡರ್ ಮಾಡಿದ್ದಾರೆ. ಅಮ್ಮ ಹುಷಾರು, ಗಾಯ ಸರಿನಾ? ಅಯ್ಯೋ, ಅದ್ ನಿಮ್ಗೆನೆ ನಾನು ಹೇಳ್ಬೇಕು, ಮುನ್ನು ಹುಷಾರು, ನೋಡ್ಕೊಂಡು ನೋಡಿ ಅಂತ. ಮತ್ತೆ ಸ್ವಲ್ಪ ದಿನ ಅವ್ರ ಪಕ್ಕದಲ್ಲಿ ಹೋಗಪ್ಪ. ಇವಾಗ ತಾನೇ ಸ್ವಲ್ಪ ಟಚ್ ಮಾಡ್ಬಿಟ್ಟೆ. ಸಣ್ಣವರಿಗೆ ಅಳ್ತಾ ಇದ್ರು ಇಷ್ಟೊತ್ತು. ಅಳ್ತಾ ಇರ್ಲಿಲ್ಲ, ಮುಚ್ಚಿ ಕಣ್ಣಲ್ಲಿ ನೀರ್ ಬಂತು. ಕಣ್ಣಲ್ಲಿ ನೀರು ಬರಲಿಲ್ಲ ಮಮ್ಮಿ? ಅದು ಕಣ್ಣಲ್ಲಿ ನೀರ್ ಬಂದಿದ್ದು, ಅಳು ಹಿಂಗೆ. ಆತರ ಅಲ್ಲ, ಅಂದ್ರೆ ಟಚ್ ಆದಾಗ ನೋವಿಗೆ ಹತ್ತಿದ್ದು ಅಂತ ನಾನು ಹೇಳಿದ್ಮಾ. ಹೌದು, ಅದೌದು. ಫುಲ್ ಚೀಸ್ ಇರುತ್ತೆ. ನೆಕ್ಸ್ಟ್ ಕಾರ್ನ್ ಮಾಡಿದೀವಿ. ಬಾಹುಬಲಿ ಮೂವಿ ನೋಡ್ತಾ ಇದ್ವಿ ಎಲ್ಲರೂ ಕುತ್ಕೊಂಡು. ಏನ್ ಮಮ್ಮಿ? ಖಾರ ಹಾಕೋದಕ್ಕೆ. ಖಾರ ಮಾತ್ರ ಎಲ್ಲಾರು ಶೇರಿಂಗು, ಎಲ್ಲಾರು ಮಿಕ್ಸ್ ಮಾಡ್ಕೊಂಡು ತಿನ್ನೋಣ. ಪನ್ನೀರ್ ಅದೇನೋ ಹೇಳ್ದಲ್ಲ. ಪನ್ನೀರ್ ಇಲ್ಲ, ಚೀಸ್. ಚೀಸ್ ಇದೆ, ಕಾರ್ನ್ ಇದೆ. ಕಾರ್ನ್ ತಿನ್ನು ಮಮ್ಮಿ. ಚೀಸ್ದಾ? ಎಲ್ಲಾರು ಶೇರಿಂಗು, ಎಲ್ಲಾರು ಶೇರ್ ಮಾಡೋಣ. ನಮ್ಮ ಸಣ್ಣವ್ರದ್ದು ಟ್ರೀಟ್ ಇದು. ಧನ್ಯವಾದಗಳು ಸಣ್ಣವರೇ. ಹೇಳಿ ಧನ್ಯವಾದ ತಿಳ್ಕೊತಿದ್ದೀನಿ ಮಮ್ಮಿ. ಚೂರಿ, ಅದೇ ಒಬ್ರು ಹೇಳ್ತಾರಲ್ಲ ಸ್ಕೂಲ್ ಮಕ್ಳು, ಅದನ್ನ ಹೇಳು. ಏನಪ್ಪ ಕೇಳು. ಅವ್ರ ಅಪ್ಪಂಗೆ ಹೇಳ್ತಾರಲ್ಲ ಧನ್ಯವಾದಗಳು. ಹೇಳು. ಧನ್ಯವಾದಗಳು ಅಪ್ಪ, ಧನ್ಯವಾದಗಳು ಅಕ್ಕ. ಅವಕ್ಕ ಏನಂತಾರೆ? ಅಲ್ಲ, ಈ ಪಿಜ್ಜಾವನ್ನು ತಂದು ಕೊಟ್ಟಿದ್ದಕ್ಕಾಗಿ, ಈ ಪಿಜ್ಜಾವನ್ನು ತಂದು ಕೊಟ್ಟಿದ್ದಾಕಿ ಧನ್ಯವಾದಗಳು ಅಕ್ಕ. ಆಯ್ತಪ್ಪ, ತಿನ್ನಪ್ಪ ಶಿಷ್ಯ. ಪಿಜ್ಜಾ ಪಾರ್ಟಿ. ಅವನ್ ಕೈ ಮುಟ್ಟಿದ್ರು ಮತ್ತೆ. ಯಾಕೋ ಟಚ್ ಮಾಡ್ತೀಯಲ್ಲೋ? ರೆಡ್ ಆಗ್ಬಿಡ್ತಾರೆ ಸಣ್ಣವರು, ಫುಲ್ ರೆಡ್. ನೋವಾದ ಹೆಂಗೆ ಮತ್ತೆ ಬಿಳಿ ಆಯ್ತಿನಾ? ಅದು ಆದಷ್ಟು ಬೇಗ ಒಣಗ್ಲಪ್ಪ. ನಮಗೆ ಸಣ್ಣವ್ರ ಮುಟ್ಟಕ್ ಆಯ್ತಾ ಇಲ್ಲ. ಎಲ್ ಮುಟ್ಟಿದ್ರು ನೋವು. ಎಲ್ಲಿ ಮುಟ್ಟಿದ್ರಿಲ್ಲ, ಕೈ ಮತ್ತು ಕಾಲು. ಅಲ್ಲ, ಬರೀ ಅಲ್ಲಿಗೆ ಹೋಗೋದು, ಕೈ ಕಾಲು ಎಲ್ಲ. ಎಲ್ಲಿ ಗಾಯ ಇದೆ ಅಲ್ಲಿಗೆನೆ ಮತ್ತೆ ಮತ್ತೆ ನೋವಾಗೋದು. ಎಲ್ಲ ಒಟ್ಟಿಗೆ ತಿನ್ನೋಣ. ಶೇರ್ ಮಾಡ್ತಾ ಇದೀವಿ, ಪಿಜ್ಜಾ ಶೇರಿಂಗು. 4 ಪಿಜ್ಜಾ ತಂದಿದೀವಿ ಇವತ್ತು. ಊಟ ಅದೇನಾ ಮಮ್ಮಿ?
ಅನ್ನ ಸಾಂಬಾರ್ ಐತಪ್ಪ. ಸಾಂಬಾರ್ ಐತೆ, ಚಪಾತಿ ಐತೆ. ಸ್ವಲ್ಪ 10 ಗಂಟೆ ಆದ್ರೂ ಪರವಾಗಿಲ್ಲ, ಅನ್ನ ಸಾಂಬಾರ್ ತಿನ್ನೋಣ ಸನುಮ, ಸರಿನಾ? ಹಾ ತಿನ್ನೋಣ. ಮಮ್ಮಿ ಈ ಕಡೆ ಕಣ್ಣು ಹೊಡಿತವ್ರ ಮಮ್ಮಿ, ಮಮ್ಮಿ ಶೋರ್ ತಿನ್ನೋಣ, ತಿನ್ನೋದ್ ಬೇಡ ಅಂತ. ತಿನ್ನೋಣ ಅಂತ ಶೋರ್ ಹೇಳಿದ್ದು. ಏನಾಯ್ತೆ ಮಮ್ಮಿ? ಅನ್ನ ಸಾಂಬಾರು, ನುಗ್ಗೆಕಾಯಿ ಸಾಂಬಾರು, ನುಗ್ಗೆಕಾಯಿ ಸಾಂಬಾರಾ? ಕೊಡಿ ಕೊಡಿ. ಚಪಾತಿ ತಿನ್ನು ಚಿನ್ನು. ಹಾ ಏನು? ಚಪಾತಿ ತಿನ್ನಪ್ಪ ನೀನು. ಚಪಾತಿ ತಿನ್ಲಾ? ಸರಿ ಓಕೆ. ನೀನ್ ಸೊಪ್ಪು ಬಿಡಿಸ್ಬಿಟ್ಟು ಯಾವಾಗಮ್ಮ ಬತ್ತೆ? ಬಾರಮ್ಮ, ಬೇಗ ಆರೋಗುತ್ತೆ. ಪಿಜ್ಜಾ ತಿಂದ್ಬಿಟ್ಟು ಹಂಗೆ ಮಲ್ಕೋತಾರೆ ಅಂತ ಅನ್ಕೋಬೇಡಿ. ಪಿಜ್ಜಾ ತಿಂದು ಊಟನೂ ತಿಂತೀವಿ ಅಲ್ವಾ ಅಮ್ಮ? ಹೌದು. ಮಾಡಿದಾರೆ ಸಾಸ್ ಹಾಕೊಂಡಿಲ್ಲ ಅಮ್ಮ? ಹಾಕೊಂಡ್ರಾ? ಹೆಂಗಿದೆ ಚಿಕನ್ ಪಿಜ್ಜಾ? ಚೆನ್ನಾಗಿದೆ, ಡಿಫ್ರೆಂಟು. ನಿಮಗೆ ಚಿಕನ್ ಪಿಜ್ಜಾ ಇಷ್ಟ? ಮಮ್ಮಿ ಹೆಂಗೈತೆ ಮಮ್ಮಿ ನಿಂದು ಚೀಸು? ಗೈಸ್ ನಾವಮ್ಮ ಚೀಸ್ ಪಿಜ್ಜಾ ತಿಂತಾ ಇದ್ದಾರೆ. ಎಷ್ಟು ದಿನ ಆಯ್ತು ಮಮ್ಮಿ ನೀನು ಪಿಜ್ಜಾ ತಿಂದು? ತುಂಬಾ ದಿನ ಆಯ್ತಾನೆ? ತುಂಬಾ ದಿನನೇ ಆಯ್ತು. ಯಾವಾಗ್ಲೂ ಒಂದ್ಸಲಿ ತಿಂತಾರಷ್ಟೇ, ಯಾವಾಗ್ಲೂ ತಿನ್ನಲ್ಲ ನಾವಮ್ಮ. ಆಮೇಲೆ ನನಗೇನಿದು ಇಷ್ಟನೂ ಇಲ್ಲ, ನೀವೆಲ್ಲ ತಿಂತೀರಾ ಅಂತ ತಿನ್ನೋದು ಅದ್ರ ಜೊತೆ. ಒಂದೊಂದ್ಸಲಿ ನೀನು ಕೇಳ್ತೀಯ ಆದ್ರೂ ಪಿಜ್ಜಾ ತಿನ್ನೋಣ ಅಂತ, ಒಂದೊಂದ್ಸಲಿ ಕೇಳ್ತೀಯ. ರೇರು ನೀನ್ ಕೇಳೋದು. ಕೇಳಿದ್ಯಾ ಒಂದೊಂದ್ಸಲಿ? ನೀನ್ ಕೇಳಿದ್ಯಾ ಪಿಜ್ಜಾ ತಿನ್ಬೇಕು ಅನ್ಸಿದೆ? ತಿಂದಿಲ್ಲಲ್ಲ ಅಂತ ಕೇಳ್ತೀನಿ ಅಷ್ಟೇ. ಇಷ್ಟ ನಿಂಗೆ ಪಿಜ್ಜಾ? ನೋಡಿ ಎಲ್ಲರೂ ಶೇರ್ ಮಾಡ್ಕೊಂಡಿದೀವಿ ಚಿಕನ್ ಪಿಜ್ಜಾ ಎಲ್ಲ. ನೋಡಿ ಗೈಸ್, ಇಷ್ಟೊತ್ತು ನಾನು ಮುನ್ನು ಚೂರಿ ಬಾಹುಬಲಿ ಮೂವಿ ನೋಡ್ತಾ ಇದ್ವಿ. ಇವಾಗ ಇವನು ನೋಡ್ತಾನೆ ಇದ್ದಾನೆ. ನಿದ್ದೆ ಬರ್ತಿಲ್ವೇನೋ? ಮುನ್ನು ನೋಡಿ ಇವಾಗ ಎದ್ದು ಹೋದ್ರು, ನಿದ್ದೆ ಬರುತ್ತೆ ಅಂತ. ಆಲ್ರೆಡಿ ಮಲ್ಕೊಂಡು ಬಿಟ್ಟಿದ್ದಾರೆ. ನೋಡಿ ಗೈಸ್, ಮಮ್ಮಿನೂ ಟಿ ವಿ ನೋಡ್ಕೊಂಡು ಹಂಗೆ ನಿದ್ದೆ ಮಾಡಿಬಿಟ್ಟಿದ್ದಾರೆ. ನನಗೂ ಹೆವಿ ನಿದ್ದೆ ಬರ್ತಿದೆ. ನಾನು ಮಲ್ಕೊಂಡು ಬಿಡ್ತೀನಿ. ಅಪ್ಪ ಕಣ್ಣು ಬಿಡೋಕ್ಕಾಯ್ತಿಲ್ಲ, ಹೆವಿ ಟಯರ್ಡ್ ಆಗಿದೆ. ಸೊ ನಾನು ಮಲ್ಕೊಂಡು ಬಿಡ್ತೀನಿ ಇವಾಗ. ಚೂರಿ ಆ ಮೂವಿ ಮುಗಿಸಿ, ಅಂದರೆ ನೋಡಿದ ನಂತರ ಮಲ್ಕೊಂಡು ಬಿಡ್ತಾನಂತೆ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಾಯ್ ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ, ಮುಂಜಾನೆ ಮಂಜು ಮಾತೆಲ್ಲ.